ಇಂದ್ರ, ನಂಗ್ ಸ್ವಲ್ಪ ಹೊತ್ತು ಕಾದಿದ್ರೆ ನಿಮ್ ಭಾವನೂ ಬಂದಿರೋರು ಆಮೇಲೆ ಪೂಜೆ ಮಾಡ್ಬೋದಾಗಿತ್ತಲ್ವಾ? ಅಕ್ಕ, ಭಾವ ಬಂದ್ಮೇಲೆ ನೀವು ಮತ್ತೊಂದ್ಸಲ ಪೂಜೆ ಮಾಡಿ ಆಯ್ತಾ? ರೀ ಬನ್ನಿ. ರಕ್ಷಾ, ನೆಕ್ಸ್ಟ್ ವರ್ಷ ಇದೇ ತರ ನನ್ ಪೂಜೆ ಮಾಡ್ತೀಯ. ಇನ್ಮೇಲೆ ನಿನ್ನ ಹೆಂಗೆಲ್ಲ ಆಟ ಆಡಿಸ್ತೀನಿ ಅಂತ ನೋಡ್ತಾ ರೀ, ಇದೇನ್ರಿ ಇನ್ನೂ ರೆಡಿನೇ ಆಗಿಲ್ಲ? ಹೋಗಿ ರೆಡಿ ಆಗಿ ಬನ್ನಿ, ಆಗ್ಲೇ ಪೂಜೆ ಶುರು ಆಗಿದೆ. ಇದೇನ್ರಿ ಮರ್ತ್ಬಿಟ್ರಾ? ಇವತ್ತು ಭೀಮ್ ಅಮಾವಾಸ್ಯೆ ಅಲ್ವಾ? ನಾನ್ ನಿಮ್ ಪಾದ ಪೂಜೆ ಮಾಡ್ಬೇಕು, ಬನ್ನಿ ಕೂತ್ಕೊಳ್ಳಿ. ಏನೋ ನೀನ್ ನಂಗೆ ಪಾದ ಪೂಜೆ ಮಾಡ್ತೀಯ? ಅದು ಹೆಂಡತಿ ಆದೋಳು ಗಂಡಿಗೆ ಮಾಡೋ ಪೂಜೆ ಅಲ್ವಾ? ನೀನ್ ಯಾಕೆ ನನಗ್ ಮಾಡ್ತೀಯ? ಇಷ್ಟಕ್ಕೂ ನೀನೇ ನನ್ನ ಹೆಂಡತಿ. ಯಾಕ್ರಿ ಹೀಗೆಲ್ಲ ಮಾತಾಡ್ತಾ ಇದೀರಾ? ಮತ್ತಿನ್ನೇನು, ನನ್ನ ಕಣ್ ತಪ್ಸಿ ಆ ಓಡೋದೊಳಗೆ ಇನ್ನ ಒಡವೆ ಎಲ್ಲ ಕೊಟ್ಟಿದ್ಯಾ? ಅವಳು ನಮ್ಮ ಮನೆಗ್ ನುಗ್ಗಿ ನನಗೆ ಬಾಯಿ ಬಂದಾಗ ಮಾತಾಡಿದಾಗ ಅದನ್ನ ನೋಡ್ಕೊಂಡು ಸುಮ್ನೆ ನಿಂತಿದ್ದೆ. ಅವಳಿಗೆ ಅಪ್ಪಿ ತಪ್ಪಿ ಯಾರಾದ್ರೂ ಬೈದು ಶಾಪ ಹಾಕಿದ್ರೆ ನನ್ನ ಮಗಳೇ ಶಾಪ ಹಾಕ್ತೀಯ ಅಂತ ಧ್ವನಿ ಎತ್ತು ಮಾತಾಡ್ತೀಯಾ? ಹೆಂಡ್ತಿನೇ ನನಗೆ. ಆಹಾ ಬಾವ, ಒಳ್ಳೆ ಪಂಚ್ ಕೊಟ್ರಿ. ಗಂಡನ ಆಯ್ಸು ವೃದ್ಧಿ ಆಗ್ಲಿ ಅಂತ ಮಾಡೋ ಪೂಜೆ ಇದು. ಯಾರಿಗೊತ್ತು ನೀನ್ ನನ್ನ ಕುರ್ಚಿ ಮೇಲೆ ಕೂರ್ಸಿ ಪೂಜೆ ಮಾಡ್ತಾ ಮಾಡ್ತಾ ಆದಷ್ಟು ಬೇಗ ನನ್ನ ಗಂಡನ ಮೇಲ್ ಕರ್ಕೊಂಡ್ಬಿಡಪ್ಪ ಅಂತ ಕೇಳ್ಕೊಂಡ್ರು ಕೇಳ್ಕೋಬಹುದು. ಯಾಕಂದ್ರೆ ನೀನ್ ಅಂದವನು. ನನ್ಗೆ ಯಾವ ಪಾದ ಪೂಜೆನೂ ಬೇಕಾಗಿಲ್ಲ. ಯಾಕಂದ್ರೆ ನನ್ನ ಪಾದ ಮುಟ್ಟು ಯೋಗ್ಯತೆ ಕೂಡ ನಿನಗಿಲ್ಲ. ಬಾವ, ಹಬ್ಬ ಅಲ್ವಾ ಬಾವ, ಪೂಜೆ ಮಾಡಿಸ್ಕೊಳ್ಳಿ ಬಾವ. ಯಾವ ಹಬ್ಬನೂ ಇಲ್ಲ, ಏನೂ ಇಲ್ಲ. ಯಾವತ್ತು ನನ್ನ ಜೀವನದಲ್ಲಿ ಇವಳು ಮಗಳು ಬಂದ್ರು ಅವತ್ತಿನಿಂದ ನನ್ನ ಜೀವನದಲ್ಲಿ ಸೂತ್ರ ಸುತ್ಕೊಂಡ್ಬಿಟ್ಟಿದೆ. ರೀ, ಪೂಜೆ ಆದ್ಮೇಲೆ ನೀವ್ ನನಗೆ ಆಶೀರ್ವಾದನೇ ಮಾಡಿಲ್ಲ ರೀ. ಕುತ್ಕೊಳ್ಳಿ. ತಗೊಳ್ಳಿ ಅಕ್ಷತೆ, ತಗೊಳ್ಳಿ ಬೇಗ, ಆಶೀರ್ವಾದ ಮಾಡಿ. ಏ ಜ್ಯೋತಿ, ಭೀಮ್ ಅಮಾವಾಸ್ಯೆ ದಿನ ಗಂಡನ್ ಪಾದ್ ಪೂಜೆ ಮಾಡಿ ಆಶೀರ್ವಾದ ತಗೊಳ್ಳೋದಕ್ಕೂ ಭಾಗ್ಯ ಇರ್ಬೇಕು ಕಣೆ. ಅದಕ್ಕೂ ಕೇಳ್ಕೊಂಡ್ ಬಂದಿರ್ಬೇಕು. ಕೇಶ್ವ ನಿಂತ್ಕೊಳ್ಳೋ. ಅಯ್ಯೋ ಕೇಶ್ವ, ನಂಗ್ ಅಡ್ಗೆ ಮನೇಲಿ ತುಂಬಾ ಕೆಲ್ಸ ಇದೆ. ನೀನ ಸುಮ್ನೆ ಕೂತ್ಕೋ, 5 ನಿಮಿಷ ಕೇಶ್ವ, ಬಂದೆ. ಏನಾಗಿದೆ ಅವ್ನ್ಗೆ? ಕೇಶ್ವ, ಏನೋ ಇದು? ಅಯ್ಯೋ ಕೇಶ್ವ, ನೀನ್ ನನ್ ಪಾದ ಪೂಜೆ ಮಾಡಕ್ ಬಂದ್ಯಾ? ಕೇಶ್ವ, ಇವತ್ತು ಭೀಮ್ ಅಮಾವಾಸ್ಯೆ, ಹೆಂಡತಿ ಗಂಡನ್ ಪಾದ ಪೂಜೆ ಮಾಡ್ಬೇಕು. ಗಂಡ ಹೆಂಡತಿ ಪಾದ ಪೂಜೆ ಮಾಡ್ಬಾರ್ದು ಕಣೋ. ಸುಮ್ನೆ ತೆಗಿದೇನಲ್ಲ. ಹಲೋ, ಆ ತರ ಯಾವ ರೂಲ್ಸು ಇಲ್ಲ ನೋಡು. ಹೊರಗಡೆನೆ ನೀನ್ ಪಾದ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಅಪ್ಪ ಅಮ್ಮಂಗೋಸ್ಕರ ಚಿನ್ನದ ಬಳೆ ಎಲ್ಲ ಮಾಡ್ಸ್ಕೊಂಡ್ ಬಂದಿದ್ರಲ್ಲ, ಒಂದ್ ಎಮೋಷನಲ್ ಮೂಮೆಂಟ್ ಕ್ರಿಯೇಟ್ ಆಗಿತ್ತು. ಅದನ್ನ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಸುಮ್ಮನೆ ಅಷ್ಟೇ. ನೋಡು, ಸುಮ್ಮನೆ ಕಾಲಿಡು, ನಾನ್ ನಿನ್ ಪಾದ ಪೂಜೆ ಮಾಡ್ಲೇಬೇಕು. ಕಾಲಿಡು. ಕೇಶ್ವ, ನೀನ್ ನನ್ ಗಂಡ ಕಣೋ. ಗಂಡ ಹೆಂಡತಿ ಕಾಲ್ ಮುಟ್ಬಾರ್ದು ಕೇಶ್ವ. ಕಾಲಿಡು, ಸುಮ್ಮನೆ ಕಾಲಿಡು. ಇದಿಲ್ಲ ಕೇಶ್ವ, ಗಂಡ ಹೆಂಡತಿ ಕಾಲ್ ಮುಟ್ಬಾರ್ದು ಕಣೋ, ಆಯುಷ್ ಕಮ್ಮಿ ಆಗತ್ತೆ. ನೀನ ಭೀಮನ ಅಮಾವಾಸ್ಯೆನ ಯಾರು ಹೇಗೆ ಅರ್ಥ ಮಾಡ್ಕೊಂಡಿದಾರೋ ನನಗೆ ಗೊತ್ತು, ಆದ್ರೆ ನಾನ್ ಅರ್ಥ ಮಾಡ್ಕೊಂಡಿರೋ ರೀತಿ ಮಾತ್ರ ಬೇರೆ. ಹೆಂಡತಿ ಆದವಳು ಗಂಡ ಚೆನ್ನಾಗಿರ್ಲಿ, ದೀರ್ಘಾಯುಷ್ಯ ಇರ್ಲಿ, ಸುಖ ಸಮೃದ್ಧಿ ಅವನ ಜೀವನದಲ್ಲಿ ಇರ್ಲಿ ಅಂತ ಬೇಡ್ಕೊತಾಳೆ. ಆದ್ರೆ ಗಂಡ ಅದನ್ ಮಾತ್ರ ಹೆಂಡತಿಗೋಸ್ಕರ ಬೇಡ್ಕೋಬಾರ್ದ. ಅವಳು ನಗ್ನಗ್ತಾ ಇರ್ಬೇಕು, ಸುಖವಾಗಿರ್ಬೇಕು, ದೀರ್ಘಾಯುಷ್ಯ ಇರ್ಬೇಕು ಅಂತ ಬೇಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಮೀನಾ? ಗಂಡ ಹೆಂಡತಿ ಅಂದ್ರೆ ಒಬ್ರಿಗೋಸ್ಕರ ಒಬ್ರಿಂದ ಒಬ್ರು ಅಲ್ವಾ ಮೀನಾ? ನನ್ ಜೀವನದಲ್ಲಿ ನಾನ್ ನಿರೀಕ್ಷೆನೆ ಪಟ್ಟಿರ್ಲಿಲ್ಲ, ಅಷ್ಟು ಖುಷಿಯಾಗಿದೆ. ಆ ಖುಷಿ ಬಂದಿದ್ದೆ ನನ್ನನ್ನ ನಾನು ಹೇಗಿದ್ದೀನೋ ಹಾಗೆ ನೀನ್ ಇಷ್ಟಪಟ್ಟಿದ್ಯಾ. ಈಗಿನ ಕಾಲದಲ್ಲಿ ಗಂಡ ಒಳ್ಳೆ ಕೆಲಸದಲ್ಲಿ ಇರ್ಬೇಕು, ಲಕ್ಷಾಂತರ ರೂಪಾಯಿ ದುಡಿಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದ್ರೆ ನೀನು, ನಾನೊಂದು ಪ್ರಾವಿಷನ್ ಸ್ಟೋರ್ ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಗೊತ್ತಿದ್ರು ನನ್ನೊಂದು ಪ್ರೀತಿ ಮಾಡಿ ನನ್ನ ನಂಬಿ ಮದ್ವೆ ಆದ ಈ ಮನೆಗ್ ಬಂದ್. ಜಾಯಿಂಟ್ ಫ್ಯಾಮಿಲಿ ಅನ್ನೋ ಕಾನ್ಸೆಪ್ಟೇ ಇಲ್ದಿರೋ ಈ ಕಾಲದಲ್ಲಿ ನಮ್ ಮನೆಯವ್ರಿಗೆಲ್ಲ ನೀನ್ ಹೊಂದ್ಕೊಂಡಿದ್ಯಾ. ನಾನ್ ನಮ್ಮ ಮನೆಯವ್ರನ್ನ ಎಷ್ಟು ಪ್ರೀತಿಸ್ತೀನೋ ಅಷ್ಟೇ ನೀನು ಪ್ರೀತಿಸ್ತೀಯ, ಕಾಳಜಿ ಮಾಡ್ತೀಯ. ಏನ್ ಗೊತ್ತಾ ಮೀನಾ, ಅವತ್ತಪ್ಪ ನಿನಗ್ ಬೈದಾಗ ನಾನ್ ಅಪ್ಪನ ಮೇಲೆ ಕೋಪ ಮಾಡ್ಕೊಂಡು ರೇಗಾಡ್ಬಿಟ್ಟಿದೆ. ಈ ಮನೆನ ಬಿಟ್ಟು ಹೋಗ್ತೀನಿ ಅಂತ ಹೇಳಿದೆ. ಆಗ ನೀನ್ ನನ್ನನ್ನು ಕರೆದು ಸಮಾಧಾನ ಮಾಡಿ ನಾನು ಅಪ್ಪ ಒಂದಾಗ ಮಾಡ್ದೆ. ಈ ಮನೆ ಬಿಟ್ಟು ಹೋಗ್ದಾರ ನೋಡ್ಕೊಂಡೆ. ಅದೇ ಜಾಗದಲ್ಲಿ ಬೇರೆ ಹುಡುಗಿ ಇದ್ದಿದ್ರೆ ಒಳ್ಳೇದಾಯ್ತು, ನಮಗ್ ಪ್ರಯೋಜನ ಸಿಗತ್ತೆ, ಬೇರೆ ಮನೆಗೆ ಹೋಗ್ಬೋಣ ಅಂತ ಆ ಪರಿಸ್ಥಿತಿನ ಉಪಯೋಗಿಸ್ಕೊಬಿಡ್ತಿದ್ರು. ಒಂದೊಂದ್ಸಲ ನನ್ ಕೈಗಿನ್ಕೊಂಡು ಚೆಕ್ ಮಾಡ್ಕೊತೀನಿ, ಇದು ಕನ್ಸ ನನ್ಸ ಅಂತ. ಯಾಕಂದ್ರೆ ನಾನ್ ಕನ್ಸಲು ಈ ತರ ವ್ಯಕ್ತಿತ್ವ ಇರೋ ಹೆಂಡತಿ ಸಿಗ್ತಾಳೆ ಅಂತ ಅನ್ಕೊಂಡಿಲ್ಲ ಮೀನಾ. ಅಷ್ಟು ಒಳ್ಳೆ ಹೆಂಡತಿ ನನಗೆ ಸಿಕ್ಕಿದಾಳೆ. ಏನ್ ಗೊತ್ತಾ, ನನ್ ಜಿಂಗಲಿ ನೀನ್ ನನಗ್ ಬೆಸ್ಟ್ ಫ್ರೆಂಡ್, ನನ್ ಲಕ್ಕಿ ಚಾರ್ಮ್. ನನಗೆ ಎಲ್ಲಾಗ್ಲೂ ನೀನೇ ಕಡೆ. ಈ ಎಲ್ಲಾ ಗುಣ ಇರೋ ನಿನ್ ಪಾದ ಮುಟ್ಟಿ ಪೂಜೆ ಮಾಡಿದ್ರೆ ನನಗ್ ಕೆಟ್ಟದಾಗತ್ತಾ? ಆಯಸ್ ಕಡಿಮೆ ಆಗತ್ತಾ? ಚಾನ್ಸೇ ಇಲ್ಲ. ನನ್ನ ಅಕೌಂಟಿಗೆ ಸ್ವಲ್ಪ ಪುಣ್ಯ ಆಡ್ ಆಗತ್ತೆ, ಹಾಗೂ ನನ್ನ ಆಯಸ್ ಕಡಿಮೆ ಆದ್ರೆ ನೀನ್ ಇಲ್ದಿರೋ ಜಗತ್ತಲ್ಲಿ ಒಂದು ಕ್ಷಣನೂ ನಾನಿರಲ್ಲ ಮೀನಾ. ಕೇಶ್ವ, ಬಿಡ್ತು ಅನ್ನು. ಎಲ್ಲಾ ಗಂಡಸ್ರು ದೇವತೆ ತರ ಇರೋ ಹೆಂಡತಿ ಸಿಗ್ಬೇಕು ಅಂತ ಬೇಡ್ಕೋತಾರೆ, ಆದ್ರೆ ನನಗೆ ದೇವತೆನೇ ಹೆಂಡತಿಯಾಗಿ ಸಿಕ್ಕಿದಾಳೆ. ಹಲೋ, ಇಷ್ಟು ಚೆನ್ನಾಗಿ ಪಾದ ಪೂಜೆ ಮಾಡಿದೀನಿ, ಬರೀ HOD ಅಷ್ಟೇನಾ? ರಿಸಲ್ಟ್ ಬಂತಣ್ಣ? ಇಲ್ಲ ಚಿಕ್ಕು, ಇನ್ನೂ ಬಂದಿಲ್ಲ. ಏ ಅಮ್ಮು, ನಿಂಗ್ ರಿಸಲ್ಟ್ ಬಗ್ಗೆ ಟೆನ್ಷನ್ ಇಲ್ವಾ? ಟೆನ್ಷನ್ ನಂಗ? ನೋವೇ, ಚಾನ್ಸೇ ಇಲ್ಲ. ಅಕ್ಕ, ಕಾಲೇಜಿಗೆ ಹೇಗಿದ್ರು ನಾನೇ ಟಾಪರು. ಮಾರ್ಕ್ಸ್ ಎಷ್ಟು ಬರುತ್ತೆ ಅಂತ ನೋಡ್ಬೇಕಷ್ಟೇ. ಅಷ್ಟಕ್ಕೂ ಟೆನ್ಷನ್ ಎಲ್ಲ ಆಗ್ಬೇಕಾಗಿರೋದು ಈ ಕಾರ್ಡ್ ಪಾಪಂಗೆ. ನೋಡಿ ಅವನೆಷ್ಟು ವರಿ ಮಾಡ್ಕೊಂಡಿದ್ದಾನೆ ಅಂತ. ಪಾಪ, ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಅಂತ ಅವನಿಗೆ ಗೊತ್ತೇ ಇಲ್ಲ. ಯಾರಿಗೆ ಹೇಳ್ತಿದ್ಯಾ ಪಾಸೇ ಆಗಲ್ಲ ಅಂತ? ನಾನು ಕೆಲಸ ಮಾಡ್ತಿದ್ದೀನಿ, ನಂಗೆ ಟೈಮೇ ಸಿಗಲ್ಲ. ಸಿಕ್ಕಿದಾಗ ಓದ್ಕೊಂಡಿದ್ದೀನಿ ಅಷ್ಟೇ. ಆದ್ರೆ ನಿನಗೆ ಮನೇಲಿ ಮಾಡೋದಕ್ಕೆ ಏನು ಕೆಲಸ ಇಲ್ಲ. ಅಮ್ಮ ಅತ್ತಿಗೆ ಎಲ್ಲ ಸೇರಿ ಊಟ ತಿಂಡಿ ಎಲ್ಲ ಮಾಡ್ಕೊಡ್ತಾರೆ. ಟೈಮ್ಗೆ ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿ ಓದ್ಕೊಂಡು ರೆಡಿ ಆಗ್ಬಿಟ್ಟಿದ್ಯಾ. ಆದ್ರೆ ನಾನು ಫುಡ್ ಡೆಲಿವರಿ, ಡ್ರೈವಿಂಗು, ಅದು ಇದು ಎಲ್ಲ ಮಾಡ್ಕೊಂಡು ಓದ್ಕೊಂಡಿದ್ದೀನಿ ಗೊತ್ತಾ? ಹೆಲೋ, ಎಷ್ಟು ಓದ್ತೀವಿ, ಹೇಗೆ ಓದ್ತೀವಿ ಅನ್ನೋದೆಲ್ಲ ಇಂಪಾರ್ಟೆಂಟ್.
ಮಾರ್ಕ್ಸ್ ಎಷ್ಟು ತೆಗಿತೀವಿ ಅನ್ನೋದೇ ಇಂಪಾರ್ಟೆಂಟ್. ನಿನ್ಗಿಂತ ನನಗೆ ಜಾಸ್ತಿ ಮಾರ್ಕ್ಸ್ ಬರೋದು. ಆಮೇಲೆ ನನ್ನ ನೋಡಿ ಹೊಟ್ಟೆ ಉರಿ ಎಲ್ಲ ಪಡ್ಕೋಬೇಡ, ಓಕೆನಾ? ಏಯ್ ನನ್ಗೆ ನಿನ್ಗೆ ಕಾಂಪಿಟೇಷನ್ ಅಲ್ಲ, ನನ್ ಲೆವೆಲ್ಗೆ ನನ್ ಹೈಟ್ಗೆ ನೀನಿಲ್ಲ ಬಿಡು. ಹೌದಪ್ಪ, ನಾನ್ ನಿನ್ ಹೈಟ್ ಇಲ್ಲದೆ ಇರ್ಬೋದು, ಆದ್ರೆ ಲೆವೆಲ್ ಅಲ್ಲಿ ನಿನ್ಗಿಂತ 10 ಹೆಜ್ಜೆ ಮೇಲೆ 10 ತೂಕ ಜಾಸ್ತಿ ಇದ್ದೀನಿ. ಜಗಳ ಮಾಡ್ಬೇಡ ಸುಮ್ನೆ, ಆಮೇಲೆ ಸರಿ ಇರಲ್ಲ ನೋಡು. ನೀನು ಅಷ್ಟೇ. ಒಂದು ನಿಮಿಷ, ನಿಮ್ಮಿಬ್ರದ್ದು ರಿಸಲ್ಟ್ ಬಂತು. ಹುಂಚಿಕೋ, ಇಬ್ರು ಪಾಸ್ ಆಗಿದ್ದೀರಾ. ಹಲೋ ಹಲೋ ಹಲೋ, ಅಮ್ಮಯ್ಯ ಅವ್ರೆ, ವಲ್ಲಭ ಅವ್ರೆ, ನಾವೆಲ್ರು ಹಾಲಲ್ಲಿ ಇದೀವಿ, ನೀವಿಬ್ರು ರೂಮ್ ಅಲ್ಲಿ ಇಲ್ಲ. ನಮ್ ಕಾಲದಲ್ಲಿ ಹಿಂಗೆಲ್ಲ ಇರ್ಲಿಲ್ಲಪ್ಪ. ಹೋಗಿ ಹೋಗಿ ನಿಮ್ಮ ಹತ್ರ ಹೇಳ್ತೀನಿ. ಮದ್ವೆಗೆ ಎಲ್ಲಿಗೆ ಅದೇ ಇಲ್ಲ ನೋಡಿ. ಏನೋ ಅದ ತಾಲಿ ಕೈತಕ್ಕೆ ಏನಿಲ್ಲ ಅಂದೆ ಅಷ್ಟೇ. ಅದು ಸಿಕ್ತಿಲ್ಲ. ಬಾಬಾ, ನನ್ ಮಾರ್ಕ್ಸ್ ಎಷ್ಟು? ಅಮ್ಮು, ನಿಂದು 92% ಡಿಸ್ಟಿಂಕ್ಷನ್ ಪಾಸ್ ಆಗಿದ್ಯಾ. ಕಂಗ್ರಾಚುಲೇಷನ್. ಸಿಹಿ ಸುದ್ದಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಣ್ಣ ನಂದೇನಾಯ್ತು ಚಿಕ್ಕು, ನಿಂದು 75% ಕಣೋ. ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ಯಾ. ಏ ಕಾಡ್ ಪಾಪ, ನಾನ್ ಹೇಳಿಲ್ವಾ ನಿನ್ಗಿಂತ ಜಾಸ್ತಿ ಮಾರ್ಕ್ಸ್ ನನಗೆ ಬರೋದು ಅಂತ? ನೀನು ನನ್ನ ಹತ್ರ ಟ್ಯೂಷನ್ ತಗೊಳ್ಬೇಕಿತ್ತು, ಆವಾಗ ಹೆಚ್ಚು ಕಮ್ಮಿ ನಾನ್ ಮ್ಯಾಚ್ ಮಾಡ್ಬೋದಿತ್ತು. ಅಮ್ಮ ತಾಯಿ, ಟ್ಯೂಷನ್ ಅಂತ ಮತ್ತೆ ಮಾತಾಡಿದ್ರೆ ಪಾರಿಸ್ಬಿಡ್ತೀನಿ. ನಮ್ಗೆ ಎಷ್ಟು ಮಾರ್ಕ್ಸ್ ಬಂದಿದ್ಯೋ ಅದ್ರಲ್ಲಿ ಖುಷಿಯಾಗಿದೀವಿ ನಾವು. ಆದ್ರೂ ಓದಿನ ವಿಷಯದಲ್ಲಿ ಹುಡುಗಿನ ಯಾವಾಗ್ಲೂ ಮುಂದೆ ಅಪ್ಪಿ, ಅದ್ ಇವತ್ ಮತ್ತೆ ಪ್ರೂವ್ ಆಗೋಯ್ತು. ಗಂಡಸರು ತುಂಬಾ ಜನ ಸಾಲಕರು ಇದಾರೆ ಕಣೆ. ಮಸೆ ನನ್ನಲ ಮಹಾರಾಜರು ಗಂಡಸರಲ್ಲವೇ. ಓ, ನಮ್ ಸುಂದರ ಅವನಿಗೆ ಅನ್ಸೆ. ಕೇಶವ ಯಾಕೆ ಬಾಸ್ ಡೌಟಾ? ಅಲ್ಲ, ಇಷ್ಟೋ ತನಕ ಡೌಟ್ ಇರ್ಲಿಲ್ಲ. ಹೇಳಿದ್ಮೇಲೆ ಯಾಕೋ ಡೌಟ್ ಶುರು. ಈ ಚಂದ ಮದುವೆ ಆಗಲ್ಲ ಆಮೇಲೆ. ಆದ್ರೂ ಹುಡುಗಿರು ಯಾವ್ದಲ್ಲೂ ಕಮ್ಮಿ ಇಲ್ಲ ಗೊತ್ತಾ? ಕನ್ನಡ ನಾಡಿನ ವೀರದ ಮಣಿಯ, ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಆಯ್ತಾಯ್ತು, ಯಾರ್ ಹೆಚ್ಚು ಯಾರ್ ಕಮ್ಮಿ ಅಂತ ಏನೂ ಇಲ್ಲ, ಇಬ್ರು ಸಮಾನ್ರೆ. ಭಾರತದ ಮೊದಲನೇ IPS ಅಧಿಕಾರಿ ಯಾರು ಗೊತ್ತು? ಒಂದ್ ಹೆಣ್ಣು, ಕಿರಣ್ ಬೇಡಿ. ಹಾಗೆ ಬರೀ 39 ವರ್ಷ ಬದುಕಿದ್ರು ಕೂಡ ಇವತ್ತಿನವರೆಗೂ ಜಗತ್ತಿನಾದ್ಯಂತ ಎಲ್ಲರೂ ಸ್ಮರಣೆ ಮಾಡುವಂತದ್ದು ಸ್ವಾಮಿ ವಿವೇಕಾನಂದ. ಸಾಧನೆ ಯಾರ್ ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಬೇಕಾಗಿರೋದು ಒಂದು ಛಲ, ನಿಷ್ಠೆ, ಗುರಿ. ಅದಿರ್ಬೇಕು. ಗಂಡು ಹೆಣ್ಣು ಅನ್ನೋದು ಒಂದೇ ಬಂಡಿ 2 ಚಕ್ರ ಇದ್ದ ಹಾಗೆ. ಎರಡೂ ಒಟ್ಟಿಗೆ ಚಲಿಸಿದ್ರೆ ಮಾತ್ರ ಗುರಿ ಕಡೆ ಬಂಡಿ ಸಾಗೋದು. ಏನ್ರೋ ಅರ್ಥ ಆಯ್ತಾ ನಿಮ್ಗೆ? ಕಾಡ್ ಪಾಪ ಸ್ವೀಟು ಯಾಕ್ ತಗೊಂಬಂದ? ನಾನು ಪಾಸ್ ಆಗ್ತೀನಿ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ಅಡ್ವಾನ್ಸ್ ಅಲ್ಲೇ ತಗೊಂಬಂದು ಇಟ್ಕೊಂಡಿದ್ದೆ. ನಂಗೆ ಯಾಕೆ ಹೇಳಿಲ್ಲ? ನಿನಗೆ ಹೇಳಿದಿದ್ರೆ ಬರೀ ಬಾಕ್ಸ್ ಮಾತ್ರ ಉಳಿತಾ ಇತ್ತು, ಸ್ವೀಟ್ಸೇ ಇರ್ತಿರ್ಲಿಲ್ಲ. ಅದಕ್ಕೆ ಹೇಳಿರಲಿಲ್ಲ. ಮರೋಣ ತಗೋ ಸ್ಪೀಕ್. ಚಿಕ್ಕು, ಏನದು? ಅಪ್ಪನ ಕೊಡು ಫಸ್ಟ್. ಅಣ್ಣ, ನಾನು ಬರೀ 75% 90 ಆಗ್ತಿರ್ಲಿಲ್ಲ ಅಂತ ಬೈತಿದ್ಬಿಟ್ರೆ ಆಗಲ್ಲ. ವಲ್ಲಭ, ನೀನ್ ಪಾಸ್ ಆಗಿದ್ಯಾ ಅನ್ನೋ ಖುಷಿಗೆ ಅಪ್ಪ ತದಕ ಹೋಗ್ ಸುಮ್ನೆ. ಈ 90 ಬರೀ ತಗೊಳ್ಕೊಳ. ಇದಕ್ಕೋ ಸಾಯಿಸ್ಬಿಡ್ತೀನಿ ಇಟ್ಕೋ. ತಗೋ. ತುಂಬಾ ಒಳ್ಳೆ ಅಂಕ ತಗೊಂಡಿದ್ಯಮ್ಮ, ಖುಷಿ ಆಯ್ತು. ವಲ್ಲಭ, ಕೆಲಸ ಮಾಡ್ಕೊಂಡೇ ಚೆನ್ನಾಗಿ ಓದಿದ್ಯಾ, ಒಳ್ಳೆ ಅಂಕ ತಗೊಂಡಿದ್ಯಾ, ಖುಷಿ ಆಯ್ತು. ಅಲ್ಲೇ ಹಾಕೊಂಡ್ ನಿಂತಿದ್ಯಾ, ಬಾರೋ ಇಲ್ಲಿ. ಮವ, ನಮಗ್ ಆಶೀರ್ವಾದ ಮಾಡಿ ಮವ. ದೀರ್ಘಾಯುಷ್ಮಾನ್ ಭವ, ಗಂಡ ಹೆಂಡತಿ 100 ಕಾಲ ಚೆನ್ನಾಗಿರಿ. ಮವ, ಇಬ್ರು ಸೂಪರ್ ಆಗಿರೋ ಮಾರ್ಕ್ಸ್ ತಗೊಂಡಿದ್ದಾರೆ. ಇದೇ ಖುಷಿಗೆ ಅವ್ರಿಗೇನು ಗಿಫ್ಟ್ ಇಲ್ವಾ ಮವ? ಬರೀ ನಿಮ್ ಹೆಂಡತಿಗ್ ಮಾತ್ರನಾ? ಹೌದು ನಿಜವಾಗ್ಲೂ ಇವರಿಬ್ರಿಗೆ ಏನಾದ್ರೂ ಕೊಡ್ಬೇಕು ಅಂತ ಅನಿಸ್ತಾ ಇದೆ ನನಗೆ. ವಲ್ಲಭ, ಅಮ್ಮು ತಗೊಳಿದ್ ನಿಮ್ಗೆ. ವಲ್ಲಭ, ಇವತ್ತು ಕೆಲ್ಸಕ್ಕೆ ರಜಾ ಹಾಕು. ನೀವಿಬ್ರು ಹೊರಗಡೆ ಸುತ್ತಾಡ್ಕೊಂಡು ಮನಸ್ಸು ಬಿಚ್ಚಿ ಮಾತಾಡ್ಕೊಂಡು ಹೊರಗಡೆ ಏನಾದ್ರು ತಿನ್ಕೊಂಡು ಬನ್ನಿ. ತಗೊಳ್ಳವಲ್ಲಬಾ, 500 ರೂಪಾಯಿ ಇದೆ. ಮಾವ, ಇದ್ ನಿಜವಾಗ್ಲೂ ನೀವಾ? ಮೀನಾ, ಸ್ವಲ್ಪ ಸುಮ್ಮನೆ ನಿಂತ್ಕಡೆ. ಅಪ್ಪ ಸೈಲೆಂಟ್ ಆಗಿದ್ದಾರೆ ಅಂತ ಏನೇನೋ ಮಾತಾಡ್ಬೇಡ. ಈಗ 500 ರೂಪಾಯಿ ಕೊಟ್ಟಿದ್ದಾರೆ, ಆಮೇಲೆ 200 ರೂಪಾಯಿ ಕೊಟ್ಬಿಡ್ತಾರೆ. 200 ರೂಪಾಯಿ ಕೊಟ್ಟನಲ್ಲ ಅಂತ ಆಮೇಲೆ ಮೂಲೆಯಲ್ಲಿ ಕುತ್ಕೊಂಡು ಅಳ್ತಾರೆ. ಹೌದು ಮೀನಾ, ನಾನೇ. ಮಕ್ಳಿಬ್ರು ಕಷ್ಟಪಟ್ಟು ಓದಿದ್ದಾರೆ, ಪಾಸ್ ಆಗಿದ್ದಾರೆ. ಅಪ್ಪ ಅಮ್ಮನ್ಗೆ ಇನ್ನೇನ್ ಬೇಕಿದಕ್ಕಿಂತ? ಇಷ್ಟು ಮಾಡಕ್ಕಾಗಲ್ವಾ ನಾನು? 100, 200, 300, 400, 500. 100, 200, 300 ನನಗೆ, 100, 200 ಲೆಕ್ಕ ಕರೆಕ್ಟ್ ಮಾಡು. ಲೆಕ್ಕ ಸರಿ ಇದೆ ಕರಿಬೇಕು. ತಗೋ 200. ಇವಾಗ 500 ರೂಪಾಯಿ ಕೊಡಿಲಿ. ಮನೆ ಮಗ ನಾನಾಗಿರೋದ್ರಿಂದ 100 ರೂಪಾಯಿ ನನಗೆ, ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ನಿನ್ ಸೊಸೆಯಾಗಿ ಬಂದಿರೋದ್ರಿಂದ 100 ರೂಪಾಯಿ ನಿನಗೆ. ಹೋಗು, ಒಂದೊಳ್ಳೆ ಪಿಕ್ಚರ್ ನೋಡ್ಕೊಂಡ್ ಬಾ. ಫಸ್ಟ್ ಆಫ್ ಆಲ್, ಮಾರ್ಕ್ಸ್ ನಾನ್ ಜಾಸ್ತಿ ತೆಗ್ದಿರೋದು. 92% ಬಂದಿರೋದು ನನಗೆ, 75% ತೆಗ್ದಿರೋದು ನೀನು. ಅದಕ್ಕೆ ಈ 200 ರೂಪಾಯಿ ನಿಂಗೆ, ಈ 300 ರೂಪಾಯಿ ನನಗೆ. ಅದಾಗಲ್ಲ ಮಗು. ಕೊಡಿಲಿ. ಇದು ಪರ್ಸೆಂಟೇಜ್ ಲೆಕ್ಕ ಬರಲ್ಲ, ಪರ್ಸನ್ ಲೆಕ್ಕ ಬರುತ್ತೆ. ಅದಕ್ಕೆ 200 ರೂಪಾಯಿ ನಿನಗೆ, 300 ರೂಪಾಯಿ ನನಗೆ. ನೋಡು, ಸುಮ್ನೆ ಕಿರಿಕ್ ಮಾಡದೆ ಹೋಗ್ತಾ ಇರೋ, ಇಲ್ಲ ಅಂದ್ರೆ 200 ರೂಪಾಯಿನೂ ಕಳ್ಕೊಬೇಕಾಗುತ್ತೆ. ಆಗಲ್ಲ ಅಂದ್ರೆ ಆಗಲ್ಲ ಕಣು. ಇನ್ನೇನ್ ಮಾಡ್ತೀವೋ ಗೊತ್ತಿಲ್ಲ. ಆ 100 ರೂಪಾಯಲ್ಲಿ 50 ರೂಪಾಯಿ ನಿಂಗೆ, 50 ರೂಪಾಯಿ ನಂಗೆ. ಇಲ್ಲ ಅಂದ್ರೆ ನಾನು ಸುಮ್ನಿರಲ್ಲ. ನಿಂದೊಳ್ಳೆ ರೋದ್ನೆ ಕಣೆ. ನಿಂದು ಕಣು ರೋದ್ನೆ. ಕರಿಬೇಕು. ಇದು ರೋದ್ನೆ ಅಲ್ಲ, ದಿಸ್ ಇಸ್ ಜಸ್ಟ್ ಬಿಸ್ನೆಸ್. ಯಾವ ಬಿಸ್ನೆಸ್ ಬೇಡ ಕೊಡು. ಕೊಡ ಕೊಡು. ಆಟಾಡ್ಬೇಡ, ನೋಟ್ ಹೊರದೋಗ್ಬಿಡ್ತೆ, ಆಮೇಲೆ ಹೊಡೆದಾಕ್ ಕೊಡ್ತೀನಿ. ಏನ್ರೋದು? ಯಾಕಿಬ್ರು ಹೀಗೆ ಕಿತ್ತಾಡ್ತಿದ್ದೀರಾ? ಮನೆ ಮುಂದೆ ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ. ನೋಡಿ ಅತ್ತೆ, ಇವನ್ನ ಮಾವ ಕೊಟ್ಟಿರೋ 500 ರೂಪಾಯಲ್ಲಿ 300 ರೂಪಾಯಿ ಇವನಿಗಂತೆ, 200 ರೂಪಾಯಿ ನನಗಂತೆ. ಮೋಸ ಅಲ್ವಾ ಇದು? ವಲ್ಲಭ, ಯಾಕೋ ಕೊಡು 50 ರೂಪಾಯಿ. ಬಂದ್ಬಿಡ, ನಾನ್ ಕೊಡಲ್ಲ. ಒಳ್ಳೆ ಚಿಕ್ಕ ಮಕ್ಕಳ ತರ ಕಿತ್ತಾಡ್ತೀರಾ. ಎಲ್ಲಿ ಕೊಡಿಲ್ಲ 100 ರೂಪಾಯಿ? ಕೊಡು ಇಲ್ಲಿ. ಒಳ್ಳೆ ಚಿಕ್ಕ ಹುಡುಗನ್ ತರ ಆಡ್ತೀಯಲ್ಲೋ ವಲ್ಲಭ. ಒಂದ್ ನಿಮಿಷ ಇರು, ಇಬ್ರು ಯಾಕೆ ಕಿತ್ತಾಡ್ತೀರಾ? ಇದಕ್ಕೋ ಅಮ್ಮು ತಗೋ. ಓ ತಗೋ. ಸರಿ ಹೋಯ್ತಾ? ಸರಿ, ನಿಮ್ಗೇನಾದ್ರೂ ಮಾಡ್ಕೊಳ್ಳಿ, ನನಗಂತೂ ಬಿಸ್ನೆಸ್ ಲಾಸ್ ಆಗಿದೆ, ನಾ ಹೊಡ್ತೀನಿ. ಅಲ್ಲವಾ, ಒಂದ್ ನಿಮಿಷ ಇರೋ. ಎಲ್ಲೋ ನೀನ್ ಒಬ್ನೇ ಹೋಗ್ತಿದ್ಯಾ? ಪಾಪ ಇಡೀ ದಿನ ಅವಳು ಮನೇಲಿ ಇರ್ತಾಳೆ. ಅವಳು ಕರ್ಕೊಂಡೋಗಿ
ಇಬ್ರು ಹಾಗೆ ಸುತ್ತಾಡ್ಕೊಂಡ್ ಬಂದ್ರು. 2 ಪ್ಲೇಟ್ ಗೋಲ್ಗಪ್ಪ ಕೊಡಿ, ಸಖತ್ತಾಗಿರ್ಬೇಕು. ಅಯ್ಯೋ ಅಣ್ಣ, ಇದೇನಾಗೋತು ಅಣ್ಣ, ಇನ್ನೊಂದ್ ಕೊಡಿ. ಏಯ್ ಗೂಬೆ, ಏನೇ ಗೋಲ್ಗಪ್ಪನ ಹೊಸ್ದಾಗ್ ತಿಂತಿರೋ ತರ ಆಡ್ತಿದ್ಯಾ? ಕೊಡಿ ಅಣ್ಣ.